ನಮಸ್ಕಾರ, ವೆಲ್ಕಮ್ ಟು ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲ್. ಹಾಗೆಯೇ ಯಾರ್ಯಾರೆಲ್ಲ ಲಾಸ್ಟ್ ವೀಕಲ್ಲಿ ಆ ಒಂದು ಆರ್ ಸ್ಟೋರಿ ಘಟನೆನ ನೋಡಿದ್ರಿ, ಅಂದರೆ ಓಲ್ಡ್ ಮ್ಯಾನ್ ಕಥೆನ ಕೇಳಿದ್ರಿ, ಅವರೆಲ್ಲರಿಗೂ ಆ ಸ್ಟೋರಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹಾಗೆಯೇ ಯಾರೆಲ್ಲ ಇನ್ನೂ ಆ ಒಂದು ಟೆರಿಬಲ್ ಆರ್ ಸ್ಟೋರಿನ ನೋಡಿಲ್ಲ, ಈ ಕೂಡಲೇ ಹೋಗಿ ನೋಡಿ. ಇದೇ ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅವೈಲಬಲ್ ಇದೆ. ಹಾಗೆಯೇ ಮೈ ಡಿಯರ್ ಹಾರರ್ ಸ್ಟೋರಿ ಲಿಸ್ನರ್ಸ್, ಬನ್ನಿ ಇವತ್ತಿನ ಈ ಒಂದು ಸ್ಟೋರಿನ ಶುರು ಮಾಡಿಬಿಡೋಣ. ಟೈಮ್ ಏನು ವೇಸ್ಟ್ ಮಾಡೋದು ಬೇಡ, ಹೌದಲ್ವಾ? ಈ ಘಟನೆ ಏನು ನಡ್ತಿದೆ, ಒಂದು ಹುಡುಗಿ ಜೀವನದಲ್ಲಿ ನಡ್ತಿದೆ. ಹೌದು, ಆ ಹುಡುಗಿ ಯಾರು, ಅವಳ ಪರಿಚಯ ಏನು, ಅದು ಯಾವುದನ್ನು ನಾನು ಇವಾಗಲೇ ಮಾಡಲ್ಲ. ವಿಡಿಯೋ ಕೊನೆಯಲ್ಲಿ ಆ ಹುಡುಗಿ ಯಾರು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಹುಡುಗಿ ಹೆಸರು, ಹುಡುಗಿ ಡೀಟೇಲ್ಸ್ ಲಾಸ್ಟಲ್ಲಿ ಇರಲಿ. ಸದ್ಯಕ್ಕೆ ಆ ಹುಡುಗಿ ಪಾತ್ರಕ್ಕೊಂದು ಹೆಸರು ಬೇಕಲ್ವಾ? ನನ್ನ ಹೆಸರು ಇಡೋಣ, ಅರ್ಚನಾ ಅಂತೇಳಿ. ಓಕೆನಾ? ಅರ್ಚನಾ MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಂಥ ಹುಡುಗಿ. ಅವಳ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು, ಕಾರ್ಪೊರೇಟ್ ಲೈಫ್. ಚೆನ್ನಾಗಿ ದುಡಿತಾ ಇದ್ಲು, ಫ್ಯಾಮಿಲಿ, ಅವಳ ಕೆಲಸ ಮತ್ತು PG, ಅವಳ ಕೆಲಸ ಮತ್ತು PG, ಇಷ್ಟೇ ಅವಳ ಲೈಫ್ ಆಗಿತ್ತು. ಸೊ ಅವತ್ತೊಂದು ದಿವಸ ಅವ್ರ ಅಮ್ಮನ ಕಡೆಯಿಂದ ಅವಳಿಗೆ ಕಾಲ್ ಬರುತ್ತೆ. ಅಂದರೆ ಅವಳ ಒಂದು ವರ್ಕ್ 6:30ಗೆ ಮುಗ್ದೋಗುತ್ತೆ. 6:30 ವರ್ಕ್ ಮುಗಿಸ್ಕೊಂಡು ಅವಳು ಮನೆ ಕಡೆ ಬರ್ತಾಳೆ, ಸಾರಿ PG ಕಡೆ ಬರ್ತಾಳೆ. PG ಕಡೆ ಬಂದಾಗ ಟೈಮ್ ಆಲ್ರೆಡಿ 7 o'clock ಆಗಿರುತ್ತೆ. ಅವಳು ಆಫೀಸಿಂದ PGಗೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಸ್ಟೇ ಆಗಿರ್ತಾಳೆ. ಸೊ 7 o'clockಗೆ ಬಂದಂಥ ಅರ್ಚನಾ 8 o'clock ತನಕ ರೆಸ್ಟ್ ಮಾಡಿ 8 o'clock ಆಗಿ ಊಟ ಮಾಡ್ತಾ ಕೂತಿರ್ತಾಳೆ. ಊಟ ಮಾಡೋ ಟೈಮಲ್ಲಿ ಅವ್ರ ತಾಯಿ ಕಡೆಯಿಂದ ಅವಳಿಗೆ ಕಾಲ್ ಬರುತ್ತೆ. ಅವ್ರ ಅಮ್ಮ ಹೇಳ್ತಾರೆ, ಅರ್ಚನಾ, ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀವಲ್ವ ಶನಿವಾರ ದಿವಸ, ಸೊ ನೀನು ಶನಿವಾರ ಊರಿಗೆ ಬಂದುಬಿಡ್ಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅಮ್ಮ ಹೇಳಿದ ಮಾತು ಕೇಳಿ ಅರ್ಚನನ್ಗೇನೋ ಫುಲ್ ಖುಷಿ ಆಯಿತು, ಊರಿಗೆ ಹೋಗ್ಬೇಕಲ್ಲ ಅಂತ. ಅದಾಗೊಂದು ಸ್ವಲ್ಪ ಹೊತ್ತಿಗೆ ಅವಳಿಗೆ ನೆನ್ಪು ಬಂದಿದ್ದೇನೆಂದರೆ, ಅವಳು ವಾಶ್ ಮಾಡದೆ ಹಾಗೆ ಇಟ್ಟಿದ್ದಿದ್ದು ಬಟ್ಟೆಗಳು. ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ನಮಗೆಲ್ಲರಿಗೂ ತುಂಬಾ ಭಕ್ತಿ ಇರುತ್ತೆ. ಆ ದೇವ್ರ ಪೂಜೆ ಅಂದಾಗ ನೀಟ್ನಾಗಿರೋದು ನಮಗೆಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತು. ಸೊ ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಅರ್ಚನಾ ಕೂಡ ಯೋಚನೆ ಮಾಡ್ತಾಳೆ, ಅಟ್ ಎನಿ ಕಾಸ್ಟ್ ಇವತ್ತು ಗುರುವಾರ ದಿವಸ ನಾನಿವಾಗ ಬಟ್ಟೆನೆಲ್ಲ ವಾಶ್ ಮಾಡೋಕೆ ಇವತ್ತು ಹಾಕ್ಬಿಟ್ರೆ ನಾಳೆ ಶುಕ್ರವಾರ ಬಟ್ಟೆ ಎಲ್ಲ ಹಾರುತ್ತೆ. ಬಟ್ಟೆ ಎಲ್ಲ ನಾನು ಸಂಜೆ ಬರೋದ್ರಲ್ಲಿ ಆರ್ಬಿಟ್ಟಿದ್ರೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಊರಿಗೆ ಹೊರಡ್ಬೋದು ಅನ್ನೋ ಒಂದು ಪ್ಲಾನಿಂಗಲ್ಲಿ ಅವಳು ಬಟ್ಟೆ ವಾಶ್ ಮಾಡಬೇಕು ಅಂತ ಅಂದ್ಕೋತಾಳೆ. ಹೌದು, ಅವಳು ಯಾವ ಥರ ಬಟ್ಟೆ ವಾಶ್ ಮಾಡಬೇಕು ಅಂತ ಅಂದ್ಕೊತಾಳೋ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅವ್ರ ಅಮ್ಮನಿಗೂ ಕೂಡ ಅಮ್ಮ ಬರ್ತೀನಿ ಅಂತೇಳಿ ಕಾಲ್ ಕಟ್ ಮಾಡ್ತಾಳೆ. ಅವಳೇನು ಬಟ್ಟೆಗಳಿಟ್ಟಿದ್ಲು ವಾಶ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಅವನ್ನೆಲ್ಲ ತೆಗಿತಾಳೆ. ತೆಗ್ದಾಗ ಆಲ್ಮೋಸ್ಟ್ ಅವಳ ಬಟ್ಟೆಗಳಲ್ಲಿ 60% ಡ್ರೆಸ್ಸಸ್ ಎಲ್ಲ ವೈಟ್ ಕಲರ್ ಇರುತ್ತೆ. ಯಾಕಂದರೆ ಅವಳಿಗೆ ವೈಟ್ ಬ್ಲ್ಯಾಕ್ ಎರಡೂ ಕಲರ್ ತುಂಬಾ ಇಷ್ಟ. ಅದರಲ್ಲಿ ಮೋಸ್ಟ್ ಆಫ್ ವೈಟ್ ಕಲರ್ ಇದ್ದಿದ್ದರಿಂದ ಅವಳು ಏನು ಮಾಡ್ತಾಳೆ ಅಂದರೆ, ಕಲರ್ ಇರ್ತಕ್ಕಂಥ ಬಟ್ಟೆನೆಲ್ಲ ಫಸ್ಟ್ ವಾಶ್ ಮಾಡಿಬಿಡೋಣ, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವೈಟ್ ಕಲರ್ ಡ್ರೆಸ್ಸಸ್ ಏನಿದೆ ಅದನ್ನು ವಾಶ್ ಮಾಡೋಣ ಅಂತ ಅಂದ್ಕೊತಾಳೆ. ಅವಳು ಅಂದ್ಕೊಂಡಿದ್ದ ಥರನೇ ಬಟ್ಟೆಗಳನ್ನ ತೊಗೊಂಡು ಟೆರೆಸ್ ಮೇಲೆ ಹೋಗ್ತಾಳೆ. ಟೆರೆಸ್ ಮೇಲೆ ಹೋಗಿದ ತಕ್ಷಣವೇ ಅಲ್ಲಿ ತುಂಬ ಜನ ಹುಡುಗಿರು ವಾಕ್ ಮಾಡ್ತಾ ಇರ್ತಾಳೆ. ಟೈಮ್ ಇನ್ನೂ ಬಂದುಬಿಟ್ಟು ಒಂದು 9:30 ಆಗಿರುತ್ತೆ. ಆವಾಗ ಹುಡುಗಿರೂ ವಾಕ್ ಮಾಡ್ತಾ ಇರ್ತಾರೆ. ವಾಷಿಂಗ್ ಮಿಷಿನಲ್ಲೂ ಬೇರೆ ಯಾರೋ ಬಟ್ಟೆ ಕೂಡ ಹಾಕಿರ್ತಾರೆ. ಸೊ PG ಆಗಿದ್ದರಿಂದ ಅವಳು ಅದನ್ನು ಕ್ಯೂವಲ್ಲಿ ಇಡಬೇಕಿತ್ತು. ಅವಳ ಬಕೆಟ್ನ ಇಟ್ಬಿಟ್ಟು ಬಟ್ಟೆಗಳನ್ನ ಇಟ್ಟು ಬಟ್ಟೆ ವಾಶ್ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಳೆ. ಹಾಗೆ ವಾಕ್ ಮಾಡ್ತಾ ಹೊರಗಡೆ ಓಡಾಡ್ತಾ ಪಕ್ಕದಲ್ಲಿರ್ತಕ್ಕಂಥ ಮನೆಗಳನ್ನೆಲ್ಲ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅಬ್ಸರ್ವ್ ಮಾಡಬೇಕಾದ್ರೆ ಅದೇ ಒಂದು PG ಆಪೋಸಿಟಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗಲ್ಲಿ ಫ್ಯಾಮಿಲೀಸ್ ಏನಿರುತ್ತೆ, ಆ ಮನೆ ಫ್ಯಾಮಿಲೀಸು, ಆ ಫ್ಯಾಮಿಲಿ ಮಕ್ಕಳು ಆಟ ಆಡೋದೆಲ್ಲ ಕಿಟಕಿಯಿಂದ ಕಾಣಿಸ್ತಾ ಇರುತ್ತೆ. ಆ ಬಿಲ್ಡಿಂಗ್ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಮೇಲ್ಗಡೆ ಇರ್ತಕ್ಕಂಥ ಒಂದು ಸಿಂಗಲ್ ರೂಮಲ್ಲಿ ಒಂದು TV ಆನ್ ಆಗಿರುತ್ತೆ. ತಾತ ಕುತ್ಕೊಂಡು TV ನೋಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ಅವಳಿಗೂ ಇನ್ನೇನು ಊರಿಗೆ ಹೋಗ್ತೀನಲ್ಲ, ನಾನು ನನ್ನ ಫ್ಯಾಮಿಲಿನ ಮೀಟ್ ಮಾಡ್ತೀನಿ ಅನ್ನೋ ಖುಷಿಯಲ್ಲಿರ್ತಾಳೆ. ಹಾಗೆಯೇ 1/2 hour ಆ ವಾಕಿಂಗ್ ಎಲ್ಲ ಮುಗಿಸಾದ್ಮೇಲೆ ಆ ಹುಡುಗಿ ಬೇರೆ ಹುಡುಗಿ ಏನು ಬಟ್ಟೆ ಹಾಕಿರ್ತಾರೆ ಅವ್ರ ಬಟ್ಟೆ ತೆಗಿತಾರೆ. ಅರ್ಚನಾ ಹೋಗ್ಬಿಟ್ಟು ಅವಳ ಕಲರ್ ಕ್ಲಾತ್ಸ್ ಏನಿತ್ತು ಅದನ್ನು ಫಸ್ಟ್ ವಾಷಿಂಗ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಹಾಕ್ತಾಳೆ. ವಾಷಿಂಗ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಅರ್ಚನಾ ಕ್ಲಾತ್ಸ್ ಹಾಕಿದಾಗ ಟೈಮು 10 ಗಂಟೆ ಆಗಿರುತ್ತೆ. ಅವಳು ಬಟ್ಟೆನ ಹಾಕ್ತಾಳೆ. ಅಲ್ಲಿ ಟೈಮ್ ನೋಡಿದ್ರೆ 45 minutes ತೋರಿಸ್ತಾ ಇರುತ್ತೆ ಆ ಬಟ್ಟೆ ವಾಶ್ ಆಗೋದಕ್ಕೆ. ಅಲ್ಲಿ ತನಕ ಟೆರೆಸ್ ಮೇಲೆ ಒಬ್ಬಳೇ ಏನು ಮಾಡೋದು ಅಂತ ಕೆಳಗಡೆ ಹೋಗಿ ಅವಳ ರೂಮಲ್ಲಿ ರೆಸ್ಟ್ ಮಾಡೋದಕ್ಕಂತೇಳಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಹಾಗೆ ಬೆಡ್ ಮೇಲೆ ಇರ್ತಾಳೆ. ಇನ್ನೇನು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಲ್ವಾ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದೇ ಥರ ಅವಳಿಗೂ 45 minutes ಆಗಿದ್ದೇ ಗೊತ್ತಾಗಲಿಲ್ಲ. ಸೊ
ಮತ್ತೆ 45 ಮಿನಿಟ್ಸ್ ಆಗ್ತಾ ಇದ್ದಾಗನೇ ಟೆರೆಸ್ ಮೇಲೆ ಬರ್ತಾಳೆ. ಟೈಮ್ ಅವಾಗ 10:45 10:50 ಆಗಿರುತ್ತೆ. ಸೊ ಟೆರೆಸ್ ಮೇಲೆ ಬಂದುಬಿಟ್ಟು ಬಟ್ಟೆನೆಲ್ಲ ತೆಗೆದು ಬಕೆಟ್ಗೆ ಹಾಕ್ಕೊಂಡು ಇನ್ನು ವೈಟ್ ಕಲರ್ ಡ್ರೆಸ್ಸಸ್ ಏನಿತ್ತು ಅದನ್ನೆಲ್ಲ ವಾಶ್ ಮಾಡ್ಲಿಕ್ಕಂತ ಹಾಕ್ತಾಳೆ. ಸೊ ಅದನ್ನು ವಾಶ್ ಮಾಡ್ಲಿಕ್ಕಂತ ಅವಳು ಏನು ಹಾಕಿರ್ತಾಳೆ, ಹಾಕ್ಬಿಟ್ಟು ಅವಳು ಟೆರೆಸ್ ಮೇಲೆ ಮತ್ತೆ ಬಂದ್ಬಿಟ್ಟು ಬಟ್ಟೆ ಒಣಗಾಕಂತ ಬಂದಾಗ ಅಲ್ಲಿ ಜಾಸ್ತಿ ಏನು ಹುಡುಗಿರಿರಲ್ಲ, 1-2-3 ಜನ ಹುಡುಗಿರು ಇರ್ತಾರೆ. ಅದೇ ಥರ ಆಪೋಸಿಟ್ ಬಿಲ್ಡಿಂಗಲ್ಲಿ 1-2 ಮನೇಲಿ ಮಾತ್ರ ಲೈಟ್ ಆಗಿರುತ್ತೆ. ಹಾಗೆ ಪಕ್ಕದ ಬಿಲ್ಡಿಂಗಲ್ಲಿ ಆ ತಾತ ಇರ್ತಕ್ಕಂಥ ಬಿಲ್ಡಿಂಗಲ್ಲಿ ಸೇಮ್ ತಾತ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ. ಸೊ ಆ ಹುಡುಗಿ ಏನು ಮಾಡ್ತಾಳೆ ಅಂದರೆ ಬಟ್ಟೆನೆಲ್ಲ ಹಾರಾಕ್ತಾಳೆ. ಬಟ್ಟೆನೆಲ್ಲ ಹಾರಾಕಿದ್ಮೇಲೆ ಅಲ್ಲಿಂದ ಮತ್ತೆ ವಾಪಸ್ಸು ರಿಟರ್ನ್ ಅವಳು ರೂಮಿಗೆ ಬರ್ತಾಳೆ. ಇಲ್ಲಿ 45 ಮಿನಿಟ್ಸ್ ತೋರಿಸ್ತಿರುತ್ತೆ. ಸೊ ಬಂದು ಅರ್ಚನಾ ಏನು ಮಾಡ್ತಾಳೆ ಅಂದರೆ ಬೆಡ್ ಮೇಲೆ ಮಲಗಿ ಮೊಬೈಲ್ ನೋಡ್ತಾ ಅವಳು ನಿದ್ದೆಗೆ ಜಾರಿಬಿಡ್ತಾಳೆ. ನಿದ್ದೆ ಯಾವಾಗ ಹೋದ್ಲು ಅಂತಲೇ ಅವಳಿಗೆ ಗೊತ್ತಾಗಲ್ಲ. ಬಟ್ ಅವಳಿಗೆ ಮತ್ತೆ ಎಚ್ಚರಿಕೆ ಆದಾಗ ಟೈಮ್ ಆಲ್ರೆಡಿ 12:30 ಆಗಿಬಿಟ್ಟಿತ್ತು. 12:30 ಆಗಿಬಿಟ್ಟಿತ್ತು. ಟೈಮ್ ನೋಡಿಬಿಟ್ಟು ಅವಳಿಗೆ ಒಂದು ಟೆನ್ಷನ್, ಟೈಮ್ ಆಗಿದೆ ಅನ್ನೋ ಟೆನ್ಷನ್ಗಿಂತ ಬಟ್ಟೆ ಹಾಕ್ಬಿಟ್ಟು ಇಷ್ಟೊತ್ತಾಯಿತು, ಯಾರಾದರೂ ಬಟ್ಟೆ ತೆಗೆದ್ಬಿಟ್ಟು ಯಾವ್ದಾದ್ರು ಬಕೆಟಲ್ಲಿ ಹಾಕ್ಬಿಟ್ಟಿದ್ದಾರಾ ಅಥವಾ ಬಟ್ಟೆ ವಾಶ್ ಆಗಿದೆಯೋ ಇಲ್ವೋ, ನೀಟಾಗಿ ಆಗಿದೆಯೋ ಇಲ್ವೋ, ಆ ಟೆನ್ಷನಲ್ಲೇ ಟೆರೆಸ್ ಮೇಲೆ ಹೋಗ್ತಾಳೆ. ಟೆರೆಸ್ ಮೇಲೆ ಹೋದಾಗ ಅಲ್ಲಿದ್ದಿದ್ದ ನಿಶ್ಶಬ್ದ ನೋಡಿದಾಗ್ಲೇ ಅರ್ಚನಂಗೆ ಭಯ ಆಗೋಕ್ಕೆ ಶುರು ಆಗೋದು. ಅಂದರೆ ಅಲ್ಲಿ ತನಕ ಅವಳಿಗೆ ಬಟ್ಟೆ ಬಗ್ಗೆನೇ ಚಿಂತೆ ಇತ್ತು. ಬಟ್ ಆ ಟೆರೆಸ್ಸಿನ ಆ ಸೈಲೆನ್ಸು ಅವಳಿಗೆ ತುಂಬಾ ಭಯ ಅನ್ಸೋಕ್ಕೆ ಶುರುವಾಯಿತು. ಹಾಗೆಯೇ ಅವಳು ಏನು ಮಾಡ್ತಾಳೆ ಅಂದರೆ ಆ ವೈಟ್ ಕಲರ್ ಡ್ರೆಸ್ ಏನಿತ್ತು, ಆ ವೈಟ್ ಕಲರ್ ಡ್ರೆಸ್ನ ಎಲ್ಲ ತೊಗೊಂಡು ಬಕೆಟ್ಗೆ ಹಾಕೋತಾಳೆ. ಬಕೆಟ್ಗೆ ಹಾಕ್ಕೊಂಡು ಟೆರೆಸ್ ಆ ಬಿಲ್ಡಿಂಗ್ ರೂಮ್ ಒಳಗಡೆಯಿಂದ ಟೆರೆಸ್ ಬಟ್ಟೆ ಒಣಗಾಕಕ್ಕೆ ಏನಿರುತ್ತೆ ಆ ಪ್ಲೇಸ್ಗೆ ಹೋಗ್ತಾಳೆ. ಯಾವುದೇ ಹುಡುಗಿಯಲ್ಲಿರಲ್ಲ ಆ ಟೈಮಲ್ಲಿ, ಬಿಕಾಸ್ ಟೈಮ್ ಆಲ್ರೆಡಿ 12:30 ಆಗಿಬಿಟ್ಟಿತ್ತು. ಬಟ್ಟೆ ಒಣಗಾಕ್ತಾ ಆಪೋಸಿಟ್ ಬಿಲ್ಡಿಂಗ್ ನೋಡ್ತಾಳೆ, ಅಲ್ಲಿ ಯಾರಾದರೂ ಫ್ಯಾಮಿಲಿಯವ್ರು ಇರ್ತಿದ್ದಾರಾ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಯಾರೂ ಎದ್ದಿರಲ್ಲ. ಆದರೆ ಶಾಕಿಂಗ್ ಆಗಿದ್ದೇನೆಂದರೆ ಅದೇ ಪಕ್ಕದ ಬಿಲ್ಡಿಂಗ್, ನಾನೇನು ಆವಾಗಲೇ ಹೇಳಿದೆ, ಚಿಕ್ಕದಾಗಿ ಒಂದು ರೂಮ್ ಇತ್ತು ಬಿಲ್ಡಿಂಗ್ ಮೇಲೆ. ಅಲ್ಲೊಂದು ತಾತ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಆ ತಾತ ಅದೇ ಪೊಸಿಷನಲ್ಲಿ ಟಿ ವಿ ಆನ್ ಆಗಿದೆ, ತಾತ ಕೂತ್ಕೊಂಡಿದ್ದಾರೆ. ಬಟ್ ತಾತ ಯಾವ ಕಡೆನೂ ನೋಡ್ತಾ ಇಲ್ಲ, ಟಿ ವಿನೇ ನೋಡ್ತಾ ಇದ್ದಾರೆ. ಬಟ್ಟೆ ಒಣಗಾಕ್ತಾ ಅರ್ಚನಂಗೆ ಅನಿಸಿತು, ಒಂದು ವ್ಯಕ್ತಿ ಎಷ್ಟೊತ್ತು ಕೂತ್ಕೊಂಡಿದ್ದ ಹತ್ರನೇ ಕೂತ್ಕೋಬೋದು, ಅದು ವಯಸ್ಸಾಗಿರೋ ವ್ಯಕ್ತಿ ಆ ಮನೆಯಲ್ಲಿ. ನಾನು ಫಸ್ಟ್ ಟೆರೆಸ್ಸಿಗೆ ಬಂದಾಗ 9:30, ಆಗಲೂ ಕೂಡ ಅಜ್ಜ ಅಲ್ಲೇ ಹಾಗೆ ಕೂತಿದ್ದ. ನೆಕ್ಸ್ಟ್ ಬಂದಾಗ 10:50 11 ಆವಾಗಲೂ ಅಜ್ಜ ಹಾಗೆ ಕೂತಿದ್ದ. ಈಗ ಟೈಮ್ 12:30, ಈಗಲೂ ಅದೇ ಪೊಸಿಷನ್ನಲ್ಲಿ ಹಾಗೆ ಕೂತ್ಕೊಂಡಿದ್ದಾನೆ. ಆ ಬಿಲ್ಡಿಂಗ್ ಕಡೆ ನೋಡೋದಕ್ಕೆ ಅರ್ಚನನ್ಗೆ ಭಯ ಶುರುವಾಗೋಯ್ತು. ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. ಬಟ್ಟೆನ ಹಾರಾಕ್ತಾ ಅವಳು ಸಡನ್ನಾಗಿ ಕೆಳಗಡೆ ಇಳಿದು ರೂಮ್ಗೆ ಹೋಗ್ಬಿಟ್ಟು ಮಲಗಿಬಿಡ್ಲ, ಈ ಬಟ್ಟೆಗಳನ್ನೆಲ್ಲ ಎಲ್ಲೇ ಬಿಸಾಕಿ, ಅಥವಾ ಬಟ್ಟೆಗಳನ್ನೆಲ್ಲ ಒಣಾಗ್ಬಿಟ್ಟು ಹೋಗ್ಲ. ಇದೇ ಒಂದು ಭಯದಲ್ಲಿ ಹೇಗೋ ಹಾಗೆ ದೇವ್ರನ್ನ ನೆನೆಸ್ಕೊತ ಬಟ್ಟೆಗಳನ್ನ ಹಾರಾಕ್ತಾಳೆ. ಮತ್ತೆ ಆ ರೂಮ್ ಕಡೆ ನೋಡ್ತಾಳೆ. ಆ ರೂಮ್ ಕಡೆ ನೋಡಿದ್ರೆ ಅಲ್ಲಿ ಆ ತಾತ ಹಾಗೆ ಕೂತ್ಕೊಂಡು ಟಿ ವಿ ನೋಡೋ ಥರ. ಟಿ ವಿ ಕಾಣಿಸ್ತಿಲ್ಲ, ಟಿ ವಿ ಬೆಳಕು ಮಾತ್ರ ಕಾಣಿಸ್ತಾ ಇದೆ ಅಂತ ಅವಳಿಗೆ ಅವಾಗ ಅರ್ಥ ಆಗಿದ್ದು. ಅಂದರೆ ಅವಳಿಗೆ ಆ ರೂಮಿಂದ ಒಂದು ಬೆಳಕು ಬರ್ತಾ ಇದೆ, ಅಲ್ಲಿ ಅಜ್ಜ ಕೂತ್ಕೊಂಡಿದ್ದಾನೆ. ಇದನ್ನು ಅವಳು ಕರೆಕ್ಟಾಗಿ ಸಮಯ ಒಂದು 9:30 ಈಗ ರಾತ್ರಿ ಆಲ್ರೆಡಿ 1 ಗಂಟೆ ಆಗೋಗಿ ಬರ್ತಾ ಇದೆ ಅಲ್ಲಿ ತನಕ. ಅಂದರೆ ಆಲ್ಮೋಸ್ಟ್ ಒಂದು 3 ಅವರ್ ಮೇಲೇ ಆಗಿಬಿಟ್ಟಿದೆ. ಅಜ್ಜ ಅಲ್ಲೇ ಕೂತ್ಕೊಂಡಿದ್ದ ಪ್ಲೇಸಲ್ಲೇ ಕೂತ್ಕೊಂಡಿರೋ ಥರ ಆ ಅಜ್ಜನ ನೋಡಿ ಅರ್ಚನನ್ಗೆ ತುಂಬಾ ಭಯ ಆಯಿತು. ಎಷ್ಟು ಮಟ್ಟಿಗೆ ಅಂದರೆ ಫುಲ್ಲಾಗಿ ಅವಳು ಭಯ ಆಗಿಬಿಟ್ಟು ಅಲ್ಲಿಂದ ಅವಳಿಗೆ ಸ್ಪೀಡಾಗಿ ಕೆಳಗಡೆ ಇಳಿದು ಹೋಗೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಮಟ್ಟಿಗೆ ಭಯ ಆಗೋಯ್ತು. ಏನೂ ಮಾತು ಬರ್ತಾಯಿಲ್ಲ. ಬಟ್ಟೆಗಳನ್ನ ಒಣಗಾಕಿದ್ಲು, ಹೆಂಗೆಂಗೋ ಹಾಗೆ ಹಂಗೆ ಒಣಗಾಕ್ಬಿಟ್ಟು ಕೆಳಗಡೆ ಟೆರೆಸ್ ರೂಮಿಂದ ಕೆಳಗಡೆ ಜೋರಾಗಿ ಹೋಗ್ಬಿಟ್ಟು ಅವಳ ರೂಮ್ ಏನು 2nd ಫ್ಲೋರಲ್ಲಿತ್ತು ಆ ಫ್ಲೋರ್ಗೆ ಹೋಗ್ಬಿಟ್ಟು, ಅಂದರೆ 4ನೇ ಫ್ಲೋರಿಂದ 2nd ಫ್ಲೋರ್ಗೆ ಹೊಡ್ಕೊತ ಹೋಗಿ ಅವಳ ರೂಮ್ಗೆ ಹೋಗ್ಬಿಟ್ಟು ರೂಮ್ ಲಾಕ್ ಮಾಡಿ ಬೆಡ್ ಮೇಲೆ ಮಲಗಿಬಿಡ್ತಾಳೆ. ಮಲಗಿದಾಗ ಅವಳಿಗೆ ಇನ್ನೂ ಹೆಚ್ಚಿನ ಭಯ ಆಗೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವಳು ಅಲ್ಲಿ ತನಕನೂ ಅಲ್ಲಿದ್ದಿದ್ದ ಅಜ್ಜನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅಂದರೆ ಇಷ್ಟೊತ್ತು ಒಂದು ವ್ಯಕ್ತಿ ಒಂದೇ ಪ್ಲೇಸಲ್ಲಿ ಹೆಂಗೆ ಕೂರೋಕ್ಕೆ ಸಾಧ್ಯ? ಅದು ಆ ಬಿಲ್ಡಿಂಗಲ್ಲಿ. ನಾನು ಇಷ್ಟೊತ್ತು ತನಕ ಅಂದ್ಕೊತಾ ಇದ್ದೆ ಟಿ ವಿ ಆನ್ ಆಗಿದೆ ಅಂತ. ಬಟ್ ಅವಳು ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ ನೋಡಿದಾಗೆ ಗೊತ್ತಾಗಿದ್ದು ಅಲ್ಲೊಂದು ಬೆಳಕಿದೆ,
ಆ ತಾತ ಆ ಬೆಳಕನ್ನ ನೋಡ್ತಾ ಕೂತ್ಕೊಂಡಿದ್ದಾನೆ. ಅದು ಟಿ ವಿನೋ ಅಲ್ವೋ ಅನ್ನೋದೇ ಅವಳಿಗೆ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಇದೇ ಕನ್ಫ್ಯೂಷನಲ್ಲೇ ಅವಳು ಮಲಗ್ತಾಳೆ. ಕಣ್ಣು ಮುಚ್ಚಿದ್ರು ಆ ಟಿ ವಿ ನೋಡ್ತಿದ್ದ ತಾತನ ಇಮ್ಯಾಜಿನೇಷನ್ ಅವಳ ಕಣ್ಮುಂದೆ ಬರ್ತಾನೆ ಇರುತ್ತೆ. ಕಣ್ಣು ಬಿಟ್ಟರು ಕಣ್ಣು ಮುಚ್ಚಿದ್ರು ಆ ಅಜ್ಜನೇ ಬರ್ತಾ ಇರ್ತಾರೆ. ಯಾಕಂದರೆ ಅವಳವತ್ತು ಅಷ್ಟು ಭಯ ಪಟ್ಕೊಂಡ್ಬಿಟ್ಟಿರ್ತಾಳೆ. ನೀವೇ ಯೋಚನೆ ಮಾಡಿ, ಮಧ್ಯರಾತ್ರಿ ಟೈಮಲ್ಲಿ ಯಾರೋ ಒಂದು ವ್ಯಕ್ತಿ ಹಾಗೆ ಕೂತತ್ರನೇ ಕೂತಿದ್ದಾನೆ. ಅವನು ತುಂಬ ವಯಸ್ಸಾಗಿರೋ ವ್ಯಕ್ತಿ ಆಗಿರ್ತಾನೆ, ಒಂಟಿ ಮನೇಲಿ ಅಂತ ಅಂದಾಗ ಆ ಘಟನೆಗಳನ್ನು ನೋಡಿದಾಗ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ. ಇದೇ ಭಯದಲ್ಲಿ ಅವಳು ಮಲಗಿದಾಗ ಕನಸಿನಲ್ಲಿ ಆ ತಾತ ಆ ಬಾಲ್ಕನಿಯಿಂದ ಅವಳ ಕಡೆ ನೋಡೋ ಥರ ಅವಳಿಗೆ ಅನಿಸುತ್ತೆ. ತಟ್ಟಂತ ಎಚ್ಚರಿಕೆ ಆದಾಗ ಟೈಮ್ 7 ಗಂಟೆ ಆಗಿರುತ್ತೆ, ಅಂದರೆ ಬೆಳಗ್ಗೆ 7 ಗಂಟೆ. ಅವಳು ಅದೇ ಒಂದು ಭಯದಲ್ಲೇ ಸ್ನಾನ ಮಾಡಿ ರೆಡಿಯಾಗಿ ಪಿ ಜಿ ಆಂಟಿ ಹತ್ರ ಹೋಗ್ತಾಳೆ. ಪಿ ಜಿ ಆಂಟಿ ಹತ್ರ ಭಯದಿಂದನೇ, ಆಂಟಿ ಆ ಎದುರುಗಡೆ ಬಿಲ್ಡಿಂಗಲ್ಲಿ ಯಾರಾದರೂ ಇದ್ದಾರಾ ಆಂಟಿ? ಅಂದರೆ ಈ ಫ್ಯಾಮಿಲೀಸ್ ಇದ್ದಾರಲ್ಲ, ಈ ಬಿಲ್ಡಿಂಗ್ ಬಿಟ್ಬಿಟ್ಟು ಪಕ್ಕದ ಬಿಲ್ಡಿಂಗ್ ಸಿಂಗಲ್ ಮನೆ ಇದೆ ಅಲ್ವಾ ಮೇಲ್ಗಡೆ, ಅಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಆಂಟಿ, ಆ ಮನೇಲಿ ಯಾರೂ ಇಲ್ಲ ಅಮ್ಮ. ಆ ಮನೇಲಿ ಯಾರಿದ್ದಾರೆ? ಆ ರೂಮು, ಅಂದರೆ ನೀನೇನು ಹೇಳ್ತಾ ಇದೆಯಾ ಮೇಲ್ಗಡೆ ರೂಮು, ಅದು ಯಾವತ್ತೂ ಓಪನೇ ಮಾಡಿಲ್ಲ, ಅದು ಯಾವಾಗಲೂ ಕ್ಲೋಸ್ ಆಗೇ ಇರುತ್ತೆ ಅಂತಾರೆ. ಅರ್ಚನನ್ಗೆ ತುಂಬಾ ಭಯ ಆಗುತ್ತೆ. ಅದು ಬೆಳಗ್ಗೆನೇ ಆಗಿರ್ಬೋದು, ಬಟ್ ಅವಳು ನೋಡಿದ ಘಟನೆ ರಾತ್ರಿ ಹೊತ್ತಲ್ಲಿ. ಈಗ ಬೆಳಗ್ಗೆ ಕೇಳ್ತಾ ಇರೋ ಆ ವಿಚಾರ ಕೇಳಿದಾಗ ಎಂಥವ್ರಿಗೂ ಭಯ ಆಗುತ್ತೆ. ಯಾಕಂದರೆ ಅವಳು ಜಸ್ಟ್ ಒಂದು 4-5 ಅವರ್ ಹಿಂದೆ ಆ ರೂಮಲ್ಲಿ ಯಾರನ್ನೂ ನೋಡಿದ್ಲು. ಈಗ ಆ ರೂಮಲ್ಲಿ ಯಾರು ಇರ್ತಾನೆ ಇಲ್ಲ ಅನ್ನೋದನ್ನ ಕೇಳಿದಾಗ ಅವಳಿಗೆ ತುಂಬಾ ಭಯ ಆಗುತ್ತೆ. ಅವಳು ಅಲ್ಲಿಗೇ ಸ್ಟಾಪ್ ಮಾಡಲ್ಲ. ಅಂದರೆ ಅವಳಿಗೆ ಈ ವಿಚಾರನ ಕ್ಲಿಯರ್ ಮಾಡಲೇಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರನೇ ಆ ಒಂದು ಪಿ ಜಿ ಎದುರುಗಡೆ ಏನು ಬೇಕ್ರಿ ಇರುತ್ತೆ, ಅವರು ಅರ್ಚನನ್ಗೆ ತುಂಬಾ ಚೆನ್ನಾಗಿ ಪರಿಚಯ ಇರ್ತಾರೆ. ಸೊ ಅವತ್ತು ಆಫೀಸ್ಗೇನೋ ಹೋಗ್ತಾಳೆ. ಮೂಡ್ ಪೂರ್ತಿ ಅವತ್ತು ರಾತ್ರಿ ಏನಾಗಿತ್ತು ಆ ಘಟನೆ ಮೇಲೇ ಇರುತ್ತೆ. ಹಾಗೆ ಇನ್ನೊಂದು ಟೆನ್ಷನ್ ಬೇರೆ, ಆ ಬಟ್ಟೆಗಳನ್ನ ಮತ್ತೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ತಂದು ಮಡ್ಚಿಟ್ಟು ಊರಿಗೆ ಹೊರಡಬೇಕು ಅನ್ನೋದು. ಸೊ ಆ ಗಡಿಬಿಡಿಲೂ ಅವಳು ಮಾಡ್ಬೇಕು ಅಂದ್ಕೊಂಡಿದ್ದ ಕೆಲಸನ ಅವಳು ಮರೆಯೋದೇ ಇಲ್ಲ. ಯಾಕಂದರೆ ಅವಳು ನೋಡಿದ ಘಟನೆ ಹಂಗಿತ್ತು, ಅವಳಿಗೆ ಕ್ಲಾರಿಟಿ ಬೇಕೇ ಬೇಕು ಅನ್ನೋದು ಅವಳ ಮೈಂಡಲ್ಲಿತ್ತು. ಸೊ ಅವಾಗ ಅವಳು ಏನು ಮಾಡ್ತಾಳೆ ಅಂತಂದರೆ, ಅವ್ರ ಪಿ ಜಿ ಆಪೋಸಿಟಲ್ಲೇನು ಟೀ ಅಂಗಡಿ ಇತ್ತು, ಬೇಕ್ರಿ. ಆ ಬೇಕ್ರಿ ಅಣ್ಣಂದ್ರೆ ಅವಳಿಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ರು. ಅವ್ರ ಹತ್ರ ಹೋಗಿ ಕೇಳ್ತಾಳೆ, ಬ್ರೋ ನಾವೇನು ಈ ಬಿಲ್ಡಿಂಗಲ್ಲಿ ಫ್ಯಾಮಿಲೀಸ್ ಏನೋ ಇದೆ, ಬಟ್ ಪಕ್ಕದ ಬಿಲ್ಡಿಂಗಲ್ಲಿ ಕೆಳಗಡೆ ಫ್ಯಾಮಿಲಿ ಇದೆ, ಬಟ್ ಆ ಸಿಂಗಲ್ ರೂಮಲ್ಲಿ ಯಾರು ಇರ್ತಾ ಇದ್ದಾರೆ ಅಂತ. ಆವಾಗ ಆ ಒಂದು ಟೀ ಅಂಗಡಿ ಅಣ್ಣ ಹೇಳಿದ ಕತೆ ಕೇಳಿದಾಗ ಅರ್ಚನನ್ಗೆ ತುಂಬಾ ಭಯ ಆಯಿತು. ಏನಾ ಘಟನೆ ಅದನ್ನು ಕೇಳಿದ್ರೆ ನಿಮಗೂ ತುಂಬ ಭಯ ಆಗುತ್ತೆ. ಹೌದು, ಅಲ್ಲಿ ಭಯಪಡಿಸಿದ ವಿಷಯ ನಿಮಗೂ ಕೂಡ ಭಯಪಡಿಸೋ ಥರನೇ ಇರುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡಿಬಿಡ್ತೀನಿ. ಅರ್ಚನಾ ಕೇಳ್ತಾಳೆ, ಅಣ್ಣ ನೀನು ಇರ್ತಕ್ಕಂಥ ಈ ಬಿಲ್ಡಿಂಗಲ್ಲಿ ಜನ ಫ್ಯಾಮಿಲಿ ಇದ್ದಾರೆ, ಪಕ್ಕದ ಬಿಲ್ಡಿಂಗಲ್ಲಿ ಕೆಳಗಡೆ ಮನೇಲಿ ಯಾರೋ ವಾಸವಾಗಿದ್ದಾರೆ, ಮೇಲ್ಗಡೆ ಮನೇಲೂ ಇದ್ದಾರೆ, ಅದ್ರ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಇದೆ ಅಲ್ವಾ, ಅದರಲ್ಲಿ ಯಾರಿದ್ದಾರೆ? ಅದಕ್ಕೆ ಆ ಬೇಕ್ರಿ ಅಣ್ಣ ಹೇಳ್ತಾನೆ, ಅರ್ಚನಾ ನಿನಗೆ ಈ ವಿಷಯ ಗೊತ್ತಿಲ್ವಾ? ಇಲ್ಲೇ ಇರ್ತೀಯ, ಪಿ ಜಿ ಎದುರುಗಡೆನೇ ಇರ್ತೀಯ, ನಿನ್ನ ಆಪೋಸಿಟ್ ಬಿಲ್ಡಿಂಗಲ್ಲಿ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ತಮಾಷೆ ಮಾಡಿಕೊಂಡು ನಗ್ತಾರೆ. ಅರ್ಚನಾ, ಅಣ್ಣ ತಮಾಷೆ ಮಾಡಬೇಡ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಅಣ್ಣ ಹೇಳ್ತಾರೆ, ನೋಡಮ್ಮ ಇವಾಗ ನಾನೇನಿದ್ದೀನಿ ಈ ಬಿಲ್ಡಿಂಗು ಪಕ್ಕದ ಬಿಲ್ಡಿಂಗಿಗೆ ಇಬ್ಬರು ಅಣ್ಣ ತಮ್ಮಂದರು ಓನರು. ಈ ಬಿಲ್ಡಿಂಗ್ ಏನಿದೆ ಅಲ್ವಾ, ನಾನಿದ್ದೀನಲ್ವಾ, ಈ ಬಿಲ್ಡಿಂಗ್ ಓನರ್ಗೆ ಫ್ಯಾಮಿಲಿ ಎಲ್ಲನೂ ಇದೆ, ಬಟ್ ಪಕ್ಕದ ಬಿಲ್ಡಿಂಗ್ ಓನರ್ಗೆ ಫ್ಯಾಮಿಲಿ ಇಲ್ಲ. ಅಂದರೆ ಮೊದಲೇನೋ ಫ್ಯಾಮಿಲಿ ಇತ್ತಂತೆ, ಇವಾಗಲೂ ಮಕ್ಕಳಿದ್ದಾರಂತೆ, ಬಟ್ ಅಯ್ಯಪ್ಪ ಅವ್ರ ಫ್ಯಾಮಿಲಿ ಜೊತೆ ಇರ್ತಿರ್ಲಿಲ್ಲ. ಆಗೋ ಆ ಲಾಸ್ಟ್ ಬಿಲ್ಡಿಂಗಲ್ಲಿ ಏನು ಈ ಬಿಲ್ಡಿಂಗಲ್ಲಿ ಏನು ಲಾಸ್ಟ್ ಒಂದು ಚಿಕ್ಕ ರೂಮ್ ಇದೆ ಅದರಲ್ಲಿ ಇರ್ತಾಯಿದ್ರು. ಇದೇ ಒಂದು 7 ದಿವಸದ ಹಿಂದೆ ಸತ್ತೋಗಿದ್ದವನ್ನ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಣ್ಣು ಮಾಡಿದ್ದಾರೆ. ಇದೂ ನಿನಗೆ ಗೊತ್ತಿಲ್ವಾ? ಅಂದರೆ ಇಲ್ಲೇ ಪಿ ಜಿಲಿ ಇರ್ತೀಯ, ಪಿ ಜಿ ಎದುರುಗಡೆ ಒಂದು ವ್ಯಕ್ತಿ ಸತ್ತಿದ್ರು ನಿನಗೆ ಗೊತ್ತಾಗಿಲ್ವಾ ಅಂತ ಮತ್ತೆ ಅಣ್ಣ ನಗೋಕ್ಕೆ ಶುರು ಮಾಡ್ತಾರೆ. ಬಟ್ ಅರ್ಚನನ್ಗೆ ಆ ವಿಷಯ ಕೇಳಿದಾಗ ತುಂಬಾ ಭಯ ಅನ್ಸೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಅವಳು ಅವತ್ತು ರಾತ್ರಿ ಆ ಟೆರಸ್ ಮೇಲೆ ನೋಡಿದ್ದು ಆ 7 ದಿವಸದಿಂದ ಸತ್ತಿದ್ದ ಆ ವ್ಯಕ್ತಿ ಆತ್ಮನ. ನಿಜವಾಗ್ಲೂ ಅವನ್ನ ಹೇಳ್ತಾ ಇರೋದಕ್ಕೂ ಇಲ್ಲಿ ಇವಳು ಕೇಳ್ತಾ ಇರೋದಕ್ಕೂ ಅಲ್ಲಿ ನಡೆದಿದ್ದ ಘಟನೆಗೂ ಯಾವ ಥರ ಇತ್ತು ಅಂದರೆ, ನಿಜವಾಗ್ಲೂ
ಅವಳು ಸತ್ತದ ವ್ಯಕ್ತಿ ಆತ್ಮ ನೋಡ್ಬಿಟ್ಟು ನಾನು ಒಂದು ಭಯದಲ್ಲೇ ಇದ್ಬಿಡ್ತಾಳೆ. ಆ ಭಯ ಅವಳ ಮುಖದಲ್ಲಿ ಎದ್ದು ಕಾಣಿಸೋಕೆ ಶುರುವಾಗುತ್ತೆ. ಟೀ ಅಂಗಡಿಯಣ್ಣ, ಯಾಕೆ ಅರ್ಚನಾ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಏನೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೇ ಕಳ್ಕೊಂಡಿದ್ದಾರ ಬಿಡು, ಅದು ಆಲ್ರೆಡಿ 7 ದಿವಸದಿಂದ ಆಗೋಗಿರೋ ಕತೆ, ನೀನು ಯಾಕೆ ಇವಾಗ ಇಷ್ಟೊಂದು ಟೆನ್ಷನ್ ತೊಗೊತಿದ್ಯಾ ಅಂತ ಹೇಳ್ತಾರೆ. ಬಟ್ ಅರ್ಚನಾ ಅಲ್ಲಿ ಅವ್ರ ಹತ್ರ ಏನು ಹೇಳೋಕ್ಕೆ ಹೋಗಲ್ಲ. ಅವಳಿಗೆ ಗೊತ್ತಿರೋ ಆ ಸತ್ಯನ ಅವಳ ಹತ್ರನೇ ಇಟ್ಕೋತಾಳೆ. ಬೇಗ ಬೇಗ ಟೆರೆಸ್ಸಿಗೆ ಹೋಗಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಡ್ತಾರೆ. ಅಷ್ಟೇ, ಆ ವಿಚಾರನ ಅವಳ ಹತ್ರನೇ ಇಟ್ಕೊತಾಳೆ, ಯಾರ ಹತ್ರನೂ ಶೇರ್ ಮಾಡಲ್ಲ. ನೀವು ಹೇಳಿ, ಅವಳವತ್ತು ಟೆರೆಸ್ ಮೇಲೆ ನೋಡಿದ್ದು ಆ 7 ದಿವಸದಿಂದ ಸತ್ತಿದ್ದ ಆ ವ್ಯಕ್ತಿ ಆತ್ಮನ, ಅಥವಾ ಜಸ್ಟ್ ಆ 7 ದಿವಸದಿಂದ ಸತ್ತಿದ್ದ ವ್ಯಕ್ತಿ ಆತ್ಮ ಬಗ್ಗೆ ಕೇಳಿದ ತಕ್ಷಣವೇ ಯಾವುದೋ ಒಂದು ಕಲ್ಪನೆ ಅಂದ್ಕೊಂಡಿದ್ದ ವಿಚಾರನ ಅವಳು ನಿಜ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿದ್ಲ? ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆಯೇ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಇದು ಯಾರ ಲೈಫಲ್ಲಿ ಆಗಿದೆ, ಆ ವ್ಯಕ್ತಿ ಯಾರು, ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅಂತ. ಖಂಡಿತವಾಗ್ಲು ಈ ಒಂದು ಘಟನೆ ನಡೆದಿದ್ದು ನಿಮ್ಮ ಅರ್ಚನಾ ಗೌಡ ಲೈಫಲ್ಲೇ. ಹೌದು, ಅಂದರೆ ನನ್ನ ಲೈಫಲ್ಲಿ. ನಾನು ಬ್ಯಾಂಗ್ಳೂರಲ್ಲಿ ಒಂದು PG ಇರ್ತಿರ್ತಕ್ಕಂಥ ಒಂದು ಟೈಮ್ನಲ್ಲಿ ನಡೆದಿದ್ದಂಥ ಘಟನೆ. ಈ ಘಟನೆನ ಇಲ್ಲಿವರೆಗೂ ನಾನು ನಮ್ಮಮ್ಮನ ಜೊತೆ ಮಾತ್ರ ಶೇರ್ ಮಾಡಿದ್ದೆ. ಇಲ್ಲಿ ತನಕ ತುಂಬ ಜನ ನನ್ನ ಇನ್ಸ್ಟಾಗ್ರಾಮ್ ಫ್ಯಾನ್ಸ್ ಆಗಿರ್ಬೋದು, ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ತುಂಬ ಜನದ ಕ್ವಶನ್ ಒಂದೇ ಇದ್ದಿದ್ದು, ಏನು ನೀನೇನು ದೆವ್ವ ನೋಡಿದ್ಯಾ? ದೆವ್ವ ಎಲ್ಲ ಏನೂ ಇಲ್ಲ, ಸುಮ್ಮನೆ ಕತೆ ಬಿಡಬೇಡ, ಸುಮ್ಮನೆ ಇರು ಅಂತ ಇದ್ದಿದ್ದ ಜನರಿಗೆ ನನ್ನ ಲೈಫಲ್ಲೇ ನಡೆದಿದ್ದ ನಿಜ ಘಟನೆನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಟೈಮ್ ತೊಗೊಂಡು ಈ ವಿಚಾರನ ಶೇರ್ ಮಾಡೋಣ ಅಂತ. ಬಟ್ ಜನರ ಕ್ವಶನ್ಗೆ ಆನ್ಸರ್ ನನ್ನ ಜೀವನದಲ್ಲೇ ನಡೆದಿದ್ದ ಘಟನೆ ಮೂಲಕ ಸಿಗಲಿ ಅಂತ ಹೇಳ್ಬಿಟ್ಟು ಈ ಘಟನೆನ ಶೇರ್ ಮಾಡ್ತಾ ಇದ್ದೀನಿ. ದೆವ್ವ ಮತ್ತು ದೇವರು ಎರಡು ಇದೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇಲ್ಲಿವರೆಗೂ ಯಾರಿಗೂ ಆಗಿಲ್ಲ. ಕೆಲವರು ಇದೆ ಅಂತ ನಂಬಿದ್ರೆ, ಕೆಲವರು ಇಲ್ಲ ಅಂತ ನಂಬ್ತಾರೆ. ನನ್ನ ಪ್ರಕಾರ ಸತ್ಯ, ಸುಳ್ಳು, ನಂಬಿಕೆ, ಗಾಳಿ, ಬೆಳಕು ಇದೆಲ್ಲದೂ ಹೇಗಿದೆಯೋ ದೇವರು ಮತ್ತು ಆತ್ಮ ಅದು ಹಾಗೇ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಿಮಗೆಲ್ಲ ಏನನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆಯೇ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.